ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇಸ್ ಸ್ಪೆಷಲ್ ವ್ಲಾಗ್ ಏನಂದರೆ ಹೋಳಿ ಹಬ್ಬ. ಸೊ ಎಲ್ಲರಿಗೂ ಹ್ಯಾಪಿ ಹೋಳಿ. ಹೇಗೆ ಬಣ್ಣಗಳು ಕಲರ್ಫುಲ್ ಆಗಿದೆಯೋ ಹಾಗೆ ನಿಮ್ಮ ಲೈಫ್ ಕೂಡ ಕಲರ್ಫುಲ್ ಆಗಿರಲಿ ಅಂತ ನಾನು ವಿಶ್ ಮಾಡ್ತಾ ಎಲ್ಲರಿಗೂ ಹ್ಯಾಪಿ ಹೋಳಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ನಾವು ಬಣ್ಣನ ಆಡೋಣ. ಸೊ ಫಸ್ಟ್ ಬಣ್ಣ ಬಂದು ನಮ್ಮ ಪಾರ್ಥನ್ಗೆ ಪಾರ್ಥನ್ಗೆ ಬಣ್ಣ ಹಚ್ಚೋಣ. ಪಾಪು ಪಾರ್ಥ, ಓಯ್ ಪಾರ್ಥ, ಇಲ್ಲಿ 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 ಹಾಯ್. ಕಲರ್ ಹಾಕಿಲ್ವಾ? ಥ್ಯಾಂಕ್ ಯು. ಹಚ್ಚ ಹಚ್ಚ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಪ್ರಣೀತಾ. ಇರು 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 ಇರು. ಓಕೆ, ನೋಡೋಣ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಈಗ ಅಕ್ಕಾಗ ಈಗ ನೀ ಹಿಡ್ಕೋ ಕ್ಯಾಮ್ರಾ, ಅಕ್ಕಾಗ ಹಚ್ತೀನಿ ನಾನು. ನಾನೆಲ್ಲಿ ಮಾಡ್ತೀನಿ? ಇಬ್ರು ಅದೇ ಹೆಂಗೆ? ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ ಪ್ರಮೋದಿತಾ. ಆಮೇಲೆ ಒಂದು ಹಿಂಗೆ ಏನಿದೆ ಚಿಕ್ಕದು ಚಿಕ್ಕದು ಚಿಕ್ಕ. ಜೈ ಮಾಕಾಲ್. ಜೈ ಮಾಕಾಲ್. ಪ್ರಣೀತಾಗೂ ಜೈ ಮಾಕಾಲ್. ಕಣ್ಣಿಗೆಲ್ಲ ಹಾಕ್ಬೇಡ, ಕಣ್ಣಿಗೆಲ್ಲ ಹಾಕ್ಬೇಡ, ಕಣ್ಣಿಗೆಲ್ಲ ಹಾಕ್ಬೇಡ, ಕಣ್ಣಿಗೆಲ್ಲ ಹಾಕ್ಬೇಡ, ಕಣ್ಣಿಗೆಲ್ಲ ಹಾಕ್ಬೇಡ. ಬಾಯಿ ಮುಚ್ಚಬೇಕು ಯಾವಾಗ್ಲೂ, ಓಕೆನಾ? ಸೊ ಪ್ರಣೀತಾ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾಳೆ. ಪಿಚ್ಕಾರಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಕಲರ್ ಇಲ್ಲಿ ನೋಡಿ, ಕಲರ್ನು ಹಾಕಿ ಡಬ್ಬಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಇದ್ರಲ್ಲಿ ತುಂಬಿಸ್ಕೊಂಡಿದ್ದಾಳೆ. ಎಲ್ಲ ಫ್ರೆಂಡ್ಸ್ಗೆಲ್ಲ ಇವಾಗ ಕಲರ್ ಹಾಕ್ತಾಳೆ. ಸೊ ತಗೋ, ಗೋಡೆಗೆಲ್ಲ ಹಾಕ್ಬೇಡ, ಗಲೀಜಾಗುತ್ತೆ. ಒಂದೊಂದೇ ತಗೋ, ಮನೆ ಎಲ್ಲ ಮಾಡ್ತೀಯ ನೀನು. I have phone. No. ಅನ್ರಿ ಚಂದಂಗೆ ಅನ್ರಿ. ಈ ಕಡೆ ಸರಿ ರೀ, ಒಟ್ಟರು ಬರುವಂಗ. ಏಯ್ ಅನ್ರಿ, ಸ್ಟಾರ್ಟ್. ನಿಮಗೆ ಟಾರ್ಗೆಟ್ ಎಲ್ಲ ನಿಮಗೆ.
ಪ್ರಣೀತಾ ಪ್ರಣೀತಾ ಬರ್ತಾ ಏನು ನಿಂದ ಅವತಾರ ಬರ್ತಾ ಅಂತ ನೋಡೋಣ ಮೀನಾ ಮೀನಾ ನೋಡೋಣ ಪೃಥ್ವಿ ರೊಚ್ಚಿಗೆ ಬಿಟ್ಟವಳೆ ಥ್ಯಾಂಕ್ ಯು ಹ್ಯಾಪಿ ಹೋಲಿ ಮೇಲ್ಕೊಡು ಗಾಯತ್ರಿ ಕೈ ಹಿಂಗೆ ಮಾಡಿದ್ರೆ ಎಲ್ಲರೂ ಇದು ಆದ್ರು ಪ್ರತಿಗೂ ಓಕೆ ಪ್ರಣೀತಾ ಪ್ರಣೀತಾ ಆಯ್ತಾ ಹೋಲಿ ಆಟ ಸಾಕಾಯ್ತಾ ಇಲ್ಲ ಸಾಕಾಯ್ತಾ ಪಾಪು ನೋಡಿದ್ರಲ್ಲ ನಮ್ಮ ಹೋಲಿ ಸೆಲೆಬ್ರೇಷನ್ ಹೇಗಿತ್ತು ಅಂತ. ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಹೋಲಿ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ಇದು ಪಾರ್ಥನ್ ಫಸ್ಟ್ ಹೋಲಿ ಸೆಲೆಬ್ರೇಷನ್. ಯಾಕೆ ಫಸ್ಟು ಅಂತಂದರೆ ಅವನಿಗೆ ಲಾಸ್ಟ್ ಇಯರ್ಲೆಲ್ಲ ತುಂಬ ಚಿಕ್ಕವನಲ್ವಾ, ಸ್ಕಿನ್ ಎಲ್ಲ ತುಂಬ ಡೆಲಿಕೇಟ್ ಆಗಿರುತ್ತೆ ಅಂತ ನಾವು ಆಡಿಸಿರ್ಲಿಲ್ಲ. ಸೊ ಇವಾಗ ಅವನಿಗೂ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ, ಅವನಿಗೂ ಎಲ್ಲ ಅರ್ಥ ಆಗುತ್ತೆ. ಸೊ ಇವರೆಲ್ಲ ಬಣ್ಣ ಅಂದರೆ ಅದೆಲ್ಲ ಮುಟ್ಟೋದು, ಇವರೆಲ್ಲ ಹೀಗೆಲ್ಲ ಹಚ್ಚೋದೆಲ್ಲ ಮಾಡಿದರೆ ಅವನು ಈ ಥರ ಮಾಡೋದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ, ಅವನು ಖುಷಿ ಪಡ್ತಾನೆ ಅಂತ. ಸೊ ನಾವು ಅವನ ಜೊತೆ ಈ ವರ್ಷ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಎಲ್ಲ ಜೊತೆ ಸೆಲೆಬ್ರೇಷನ್ ಮಾಡಿದ್ದು. ಸೊ ಎಲ್ರಿಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ. ಇವಾಗ ಫ್ರೈಡ್ ರೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫ್ರೈಡ್ ರೈಸ್ ಮಾಡ್ತೀನಿ ಎಲ್ಲರಿಗೂ. ರೆಸಿಪಿ ಹೇಗೆ ನೋಡ್ಕೊಂಡು ಬನ್ನಿ, ಓಕೆನಾ? ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಆನಿಯನ್ನು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಗ್ರೀನ್ ಚಿಲ್ಲಿ, ನೆಕ್ಸ್ಟ್ ಕ್ಯಾರೆಟು, ಕ್ಯಾಬೇಜು ಮತ್ತು ಬೀನ್ಸು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಬಟಾಣಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈ ಮಸಾಲೆ ಥಿಂಗ್ಸ್ ಎಲ್ಲ, ಡ್ರೈ ಮಸಾಲೆ ಎಲ್ಲ ಇರುತ್ತಲ್ವ, ಇದೆಲ್ಲ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಒಂದೆರಡು ಮೆಣಸು, ಹೂವು, ಒಂದು ಏಲಕ್ಕಿ,
ಸಾಸು, ಜೀರಿಗೆ. ಈಗ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಏನಾಗ್ತಾ ಇದೆ, ಎಣ್ಣೆ ಸಿಡಿತು ಪ್ರಮೋಷನ್ಗೆ, ಸೊ ಕುಡಿತಾ ಇರೋದು ಆಗ್ತಾ ಅದಕ್ಕೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸೊ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್ ಹಾಕೊಂಡ್ಬಿಡ್ಬೇಕಷ್ಟೇ. ಬಟಾಣಿ ಹಾಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸು ವಾಶ್ ಮಾಡಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ತರಕಾರಿನ ನಾನು ಹಾಕ್ತೀನಿ. ಆಮೇಲೆ ಕ್ಯಾಪ್ಸಿಕಮ್. ಫಾಸ್ಟ್ನಾಗ ಬಂದಿದ್ದೀವಿ. ಸೊ ನೆಕ್ಸ್ಟ್ ಇದಕ್ಕೆ ಚೂರು ಅರಿಶಿನ ಮತ್ತು ಸ್ವಲ್ಪ ಈ ವೆಜಿಟೇಬಲ್ಸ್ ಎಲ್ಲ ಬೇಯಕ್ಕೋಸ್ಕರ ಸಾಲ್ಟ್ ಹಾಕ್ತಿರ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತೀನಿ. ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ವ. ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸುಮ್ಮನೆ ಜಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ರೆ ನಾನು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊತಾ ಇದ್ದೀನಿ. ಸೊ ಪ್ರತಿಯೊಂದು ಮಸಾಲೆ ಹಾಕಿದ್ಮೇಲೆ ಆಲ್ಮೋಸ್ಟ್ ಈ ಥರ ಮಿಕ್ಸ್ ಮಾಡಬೇಕು. ಆವಾಗ ಎಲ್ಲದಕ್ಕೂ ಮತ್ತು ಮಸಾಲೆ ಅಂದ್ಕೊಡುತ್ತೆ. ಈ ಟೈಮಲ್ಲಿ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ, ಫ್ರೈಡ್ ರೈಸ್ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಅದೇ ಶುಗರ್. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಸೊ ಇವಾಗ ಸ್ವಲ್ಪ ನಾನು ಸಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು. ಓಕೆ, ಸೊ ಇವಾಗ ಇದು ರೆಡಿ ಇದೆ. ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೀನಲ್ವ ನಾನು. ಇವಾಗ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೆ. ಟೀಚರ್ ಸೊ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ರೆಡಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಲರ್ಫುಲ್ ಆಗಿರೋ ವೆಜಿಟೇಬಲ್ ಫ್ರೈಡ್ ರೈಸ್ ಇಸ್ ರೆಡಿ. Okay. Oh wow, it's ready. ಸೊ ಫ್ರೈಡ್ ರೈಸ್ ಎಲ್ಲ ತಿಂದಿದ್ದಾಯಿತು, ಚೆನ್ನಾಗಿತ್ತು. ಹೊಟ್ಟೆ ಹಸಿದ್ದಕ್ಕೆ ಅದನ್ನು ಮಾಡ್ಕೊಟ್ಟಿದ್ದಕ್ಕೆ ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.